ನಮಸ್ಕಾರ. ನಾನು ಖಾಜು ಅಸ್ಮನಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ವಿಜಯಪುರ. ಇವತ್ತ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಆಲ್ಮೇಲ KPR ಕಾರ್ಖಾನೆಯಲ್ಲಿ ಒಂದು ಅವ್ಯವಹಾರ ನಡೆದಿತ್ತು. ಯಾವಾಗದು ನಿನ್ನೆ ಬಿಟ್ಟು ಮೊನ್ನೆ ದಿನ. ಆ ಸಂದರ್ಭದಾಗ ನನಗೆ ಫೋನ್ ಬಂದಿತ್ತು, ರೈತರಿಂದ ಫೋನ್ ಬಂದಿತ್ತು. ಅಧ್ಯಕ್ಷರೇ, ನೀವು ಹಿಂದಿನ ದಿನಮಾನದಾಗ ಒಂದು ಸರಿ ನೀವು ಧ್ವನಿ ಎತ್ತಿದ್ದೀರಿ ಕಾಟ ಹೊಡಿತಾರ ಅಂತ ಹೇಳಿ. ಅದಕ್ಕೆ ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಗೆ ಬಾಯಿ ಮುಚ್ಚಿ ನಂದು ಏನು ಮಾಡ್ಲಿಕ್ಕಾಗಿಲ್ಲ, ನಿನ್ನನ್ನೇ ಬಿಲೆ ಮಾಡ್ಕೊಂಡು ಹೊಟ್ಟು ಕಳಿಸಿದ್ರು. ನಿನ್ನ ಬಳಿ ಪ್ರೂಫ್ ತಗೊಂಡ್ ಮಾತು ಹೇಳ್ತಾರೆ. ಇವಾಗ KPR ಕಾರ್ಖಾನೆಯವರು ರೆಡ್ ಹ್ಯಾಂಡ್ ಸಿಗಿಬಿದ್ದಾರ. ಹ್ಯಾಂಗ್ ಸಿಗಿಬಿದ್ದಾರ ಅಂತಂದ್ರ, ರೈತರ ಕಾಟ ಹೋಗಿ ಏನ್ ಟ್ರಾಕ್ಟರ್ದು ಗಾಡಿ ಹೋಗಿ ನಿಂತ ಬಳಕ ಸ್ಕ್ರೀನ್ ಮೇಲೆ 24 ಟನ್ 200 ಗ್ರಾಮ್ ತೋರಕ್ 200 ಕ್ವಿಂಟಲ್ ತೋರಿಸ್ತೈತಿ. ಅದು ರೆಸಿಪ್ಟ್ ಮ್ಯಾಗ 21 ಟನ್ದ ಇದು 370 ಗ್ರಾಮ್ ತೋರಿಸ್ತೈತಿ. ಅದು ಕ್ವಶನ್ ಮಾಡಿದ್ರೆ ಅವಾಗ ಆ ಸಂದರ್ಭದ ರೈತಗ ಡ್ರೈವರ್ ಮ್ಯಾಗ ಹೊಡ್ಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ರು, ಚೀಟಿ ಹರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ ರೈತ ಆಗಲಿ ಮತ್ತೆ ಡ್ರೈವರ್ ಸೆಲ್ಯೂಟ್ ಹೇಳ್ಬೇಕು. ಅವ ಟ್ರಾಕ್ಟರ್ ಬಡ್ಡ್ಯಾಗ ಅವ್ರ ಕಡೆ ತಪ್ಸು ಅಡ್ಡ ಬಿದ್ದ ಮೂಲಕ ಎಲ್ಲರೂ ಕುಡಿಕೆರೆ ಅದನ್ನ ತಡೆ ಹಿಡಿದಾರ. ಅವರನ್ನ ಕರೆ ಮಾಡಿದ ತಕ್ಷಣ ಸ್ಪಾಟಿಗೆ ಹೋಗ್ತೀನಿ. ಅಲ್ಲಿ ಹೋದ್ಮಾಗ ನೋಡ್ತೀನಿ ಸವಿಸ್ತಾರ ಎಲ್ಲರೂ ನಿಖರ ಕಾಣ್ತೈತಿ. ಫ್ಯಾಕ್ಟ್ರಿ 3 ಕ್ವಿಂಟಲ್ ಹೊಡೆದಿ ಗೊತ್ತಾಗ್ಬಿಡ್ತೈತಿಲ್ಲ. ಅದಕ್ಕೆ ನಾವೆಲ್ಲ ಧರಣಿ ಸತ್ಯಾಗ್ರಹ ಹಮ್ಕೋತೀವಿ. ಆ ಸಂದರ್ಭದಾಗ ಫ್ಯಾಕ್ಟ್ರಿ ಬಂದ ನಮ್ಮನ್ನು ಭಯಪಡಿಸ್ತಾರ. ನಮಗೂ ದಂಧೆಗೆ ಏನೋ ಒಂದು ದೊಡ್ಡ ಬೆದರಿಕೆ ಹಾಕಿ ಎಷ್ಟೋ ಪ್ರಯತ್ನ ಮಾಡಿ ಎಬ್ಬಿಸ್ಕೊಂಡು ಹೋಗ್ಲಿಲ್ಲ, ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ರೈತರಿಗೆ ನಾವು ಒಂದಿಷ್ಟು ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು. ನಮ್ದೇನಲ್ಲಿ ವೈಯಕ್ತಿಕ ಉದ್ದೇಶ ಇಲ್ಲ, ನಮ್ದೇ ಸ್ವಾರ್ಥ ಇಲ್ಲಿ ಹೋಗ್ಬೇಕಂತ ಹೇಳ್ಕರೆ ಅಲ್ಲಿ ಹೋಗಿದ್ದ ಉದ್ದೇಶ ಇಷ್ಟಪ್ಪ ಅಂತಂದ್ರ, ಒಂದು ರೈತರಿಗೆ 3,000 ಕೊಡ್ತೀವಿ ಅಂತ ಹೇಳಿದ್ರೆ ಉದ್ದೇಶ 3 ಕ್ವಿಂಟಲ್ 3 ಟನ್ ಗಟ್ಲೆ ಕಾಟ ಹೊಡ್ಲತ್ತಾರ. ಅದು ನಾವು ತಂದು ನಮಗೆ ಹೊಡ್ಲತ್ತಾರ. ರೈತರು ಕಣ್ಣು ಮುಚ್ಕೊಂಡ್ರ 12 ವರ್ಷ ಆಯ್ತು ಸತತವಾಗಿ ರೈತರುಗಳೈತಿ ಕಾಟ ಹೊಡಿತಾರೆ. KPR ದವರು ಕಾಟ ಹೊಡಿತಾರೆ. KPR ಯಾರು ಇನ್ನೂವರೆಗೆ ಧ್ವನಿ ಎತ್ತಿತ್ತಿಲ್ಲ. ಆ ಧೈರ್ಯ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ ಅಂತ ಹೇಳ್ತಾರೆ. ಹೋಗಿ ಫೇಸ್ ಮಾಡಿ ನಿನ್ನಿಂದ ಬಂದಾಗ ನಮ್ಮ ಧ್ವನಿಯನ್ನು ಕುಗ್ಗಿಸಕ್ಕ KPR ಕಾರ್ಖಾನೆಯವರು ಕೆಲವೊಂದು ಹಿರಿಯರಲ್ಲಿ ನಮ್ಮ ಗುರು ಹಿರಿಯರು ಹೇಳ್ತಾರ, ಅಂತವ್ರಿಗೆ ತಂದು ಕೊಟ್ಟು ಕಳಿಸ್ತಾರೆ. ಏನಂತ ಹೇಳ್ತಾರ, ಅವ್ರು ಯಾರೋ ಒಂದು ಸಂಘಟನೆದವ್ರ ಯಾವ್ದೋ ಒಂದು ಒಡಪೆ ಲೆಕ್ಕನ ಹೇಳ್ತಾರೆ. ಏನ್ ಹೇಳ್ತಾರ, ಅವ್ ಬಂದನ ಇವ ಬಂದನ ಅವ್ನ ಸಂಘಟನೆಯವರಲ್ಲ ಇವ್ರು, ಯಾವ ಖಾಜು ಅಸ್ಮನಿ ಯಾವ ಸಂಘಟನೆ ಅಂತ ಮಾತಾಡ್ತಾರ. ಅವ್ರು ಮಾತಾಡಿ ಸೋಬೆ ಕೊಡೋಂತದಲ್ಲ. ಅವ್ರೇನ್ ಹೇಳ್ತಾರ ಅಂತಂದ್ರ, ನೀವು ಒಬ್ಬರೇ ಬರ್ತೀರಿ ಇಬ್ಬರೇ ಬರ್ತೀರಿ ಕೇಳ್ತೀರಿ. ತನಗೆ ಹಿಂದಿನ ದಿನವಂದಾಗ ಹೇಳಿದ್ರಿ, ನಾವು ಒಪ್ಕೋತೀನಿ. ಒಬ್ಬನೇ ಬಂದಾಕ್ರೆ ಗಪ್ಪ ಕೂತ ನನಗೆ ಅಪ್ರೂಪ್ ಇದ್ದಿತ್ತಿಲ್ಲ. 3 ಟನ್ ಹೊಡೆದ್ರಿ ಸದ್ಯಕ್ಕ. ಹಿರಿಯರಾದಂತವ್ರು ನೀವಾದ್ರೂ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ರೈತರಿಗೆ. ನೀವಾದ್ರೂ ರೈತರಿಗೆ ಕೊಡ್ಬೇಕಾಗಿತ್ತು. ಸುಮಾರು ಅಲ್ಲಿ ವಿಷಯಗಳು ಬಂದಾವ. ಅಲ್ಲಿ ಒಂದೇ ಸಮಯದಾಗ 23 ಟನ್ 824 ಗ್ರಾಮ ಒಂದೇ ಚೀಟಿ ಒಳಗ ಒಂದ್ ಸೇಮ್ ಬರ್ತೈತಿ. ಮರುದಿನ ಒಂದು ದಿನ 16 ಟನ್ ಬರ್ತೈತಿ. 16 ಟನ್ ಬರ್ತೈತಿ. ಬಂಗಾರದೊಳಗೆ ಹೆಚ್ಚ ಕಮ್ಮಿ ಆಗ್ತೈತಿ. KPR ಫ್ಯಾಕ್ಟ್ರಿ ಒಳಗೆ ಸೇಮ್ ಕಾಟ, ಸೇಮ್ ತೂಕ, ಸೇಮ್ ಗ್ರಾಮ್ ಬರ್ತೈತಿ. ಇದಕ್ಕೇನಂತೀರಿ? ಇದಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡ್ ಕುಂದಿರ್ತಾರ. ಅದಕ್ಕೆ ನಾವು ಧ್ವನಿ ಎತ್ತರ. ನಮ್ಮ ಧ್ವನಿಯನ್ನು ಅಳಿಸೋಗೋಸ್ಕರ KPR ಕಾರ್ಖಾನೆಯವರು ಕೆಲವೊಂದು ಮಂದಿ ನಮ್ಮ ಜೀವ ಬೆದರಿಕೆ ಹಾಕಲು ಪ್ರಯತ್ನ ಮಾಡ್ಯಾರ. ನಿನ್ನಿನ ದಿನಮಾನದಾಗ ನಮ್ಮಂತವ್ರು ನಮ್ಮ ಹಕ್ಕವನ್ನು ಪಡ್ಕೊಳಕ್ ನಾವು ಹೋಗಿ ನಿತ್ರ KPR ಕಾರ್ಖಾನೆಯವ್ರೇನು ಗುಂಡಾಗಿರಿ ಮಾಡಿರಲ್ಲ. ಅದನ್ನ ಮುಂದಿನ ದಿನಮಾನದಾಗ ಏನ್ ಮಾಡಿ ತೋರಿಸ್ತೀನಿ. ಕಾನೂನುಬದ್ಧವಾಗಿ ಹೋರಾಡ್ತೀನಿ. ಇನ್ನು ಇಷ್ಟಕ್ಕೆ ಬಿಡಲ್ಲ. ನಾನು KPR ಕಾರ್ಖಾನೆ ತಿಳ್ಕೊಂಡಿರ್ಬೇಕು. ನಾವು ರೈತರ ಗೋಳನ್ನ ಅರ್ಥ ಮಾಡ್ಕೊಂಡು ನಾವು ಬಿಟ್ಟು ಬಂದೀವಿ. ರೈತರ ಮಾತು ಕೇಳಿ ಚಾಲು ಮಾಡಿಸಿ ಬಂದೀವಿ. ರೈತರು ಏನಲ್ಲಕತ್ರು, ಇಲ್ಲಿ ಬಿ 2 ಟನ್ ಒಣಗಿ 3 ಟನ್ ಹೊಡೆದಾರಿ. ನಮ್ಮ ಹೊಲ್ದಾಗ 3 ಟನ್ ಗಟ್ಲಿ ಕಡ್ದಿಟ್ಟು ಅದು ಒಣಗ್ಲಕತ್ತರಿ. 5 ದಿನದಾಗ ಪಟ್ಟ ಬೀಳ್ತದ. ನಮ್ ಟ್ರಾಕ್ಟರ್ದವ್ರು ರೊಕ್ಕ ಮುಟ್ಟಕ್ಕಾಗಲ್ಲ, ನಮ್ ದುಡ್ಡು ಹೊಳಕ್ಕಾಗಲ್ಲ ತಂದಕ್ರ ನಮ್ಮ ರೈತರು ನಾವು ಮೋಸ ಮಾಡತ್ತ ನಮ್ಮ ಸ್ಟ್ರೈಕ್ ಹಿಂತಕೊಂಡ್ ಬಂದೀವಿ. ಅದಕ್ಕಾಗಿ ಮುಂದಿನ ದಿನ ಬಂದಾಗ ನೀವೇನ್ ಮಾಡಿರಲ್ಲ, ರೈತರ ಪರವಾಗಿ ನಾವಿಲ್ಲ ಅಂತ ಹೇಳ್ತಿರ. ರೈತರ ಪರವಾಗಿ ನೀವಾದ್ರೂ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತಲ್ಲ. ರೈತರಿಗೆ ನೀವು ಒದಗಿಸ್ಕೊಡ್ಬೇಕಾಗಿತ್ತು. ನಾವ್ಯಾಕೆ ಬರ್ತಿದ್ದೇವಲ್ಲ ಆ ಸಂದರ್ಭದಾಗ? 3 ಟನ್ ಗಟ್ಲೆ ಹೊಡಿತಾರ, ನೀವು ಸಮರ್ಥನೆ ಮಾಡ್ಕೋತೀರಿ. ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಪರವಾಗಿ ಯಾರು ಮಾತಾಡ್ತಾರ ಅನ್ನೋದು ಇಡೀ ಸಿಂದಗಿ ತಾಲೂಕು ರೈತ ನೋಡ್ಲತ್ತಾರ, ಕರ್ನಾಟಕ ಜನ ನೋಡ್ಲತ್ತಾರ. ಅದಕ್ಕೆ ಪೇಪರ್ ಸ್ಟೇಟ್ಮೆಂಟ್ ನಾನು ಫೇಸ್ಬುಕ್ ನಾಗ ಹೇಳಿದ, ನರಸತ್ತ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿ ಅಂತ ಹೇಳ್ತಾರೆ. ಸರ್ಕಾರನ ಎಚ್ಚೆತ್ಕೊಳ್ಳಿಲ್ಲ. ನಾವೇ ಧ್ವನಿ ಎತ್ತು ನಮ್ಮ ಧ್ವನಿ ಅಡಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ KPR ಕಾರ್ಖಾನೆಯವರು. ಇಲ್ಲಿ ಸ್ಕ್ರೀನ್ ಬಂದೈತಿ 21 ಟನ್ ಬಂದೈತಿ. ಸ್ಕ್ರೀನ್ ಮ್ಯಾಗ 24 ಟನ್ 200 ಗ್ರಾಮ್ ಬಂದ್ರ ಚೀಟಿ ಒಳಗೆ 380 ಗ್ರಾಮ್ ಬರ್ತೈತಿ. ಕಣ್ಣಿಗೆ ಕಾಣ್ತದ ಅಂದ್ರೂ ಬಿ ಸಮರ್ಥನೆ ಮಾಡ್ಕೊಳ್ತೀವಿ ನೀವೆಲ್ಲ. ಇದು ನಿಮ್ಗೆಲ್ಲರಿಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋರಿಗೆ ನಾಚಿಕೆ ಆಗ್ಬೇಕು. ರೈತರ ಪರವಾಗಿ ಹೊರಡೋರ್ಗು ನೀವು ಸಪೋರ್ಟ್ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡ್ಲತ್ತಿ ಹೇಳ್ಕರೆ ಅದನ್ನ ಬಿಟ್ಟು ಕರೆ ನೀವೆಲ್ಲ ದೊಡ್ಡದು ಅಂಗಿ ಹಾಕೊಂದಿವಿ, ದೊಡ್ಡ ಮನುಷ್ಯರ್ ಹೇಳ್ಕರೆ ಅದ್ರಿಂದ ಜನ ಬೆಂಬಲ. ಯಾರ್ ರೈತರ ಪರವಾಗಿ ನಿಂತು ಮಾತಾಡ್ತೀವಿ, ಯಾರ್ ರೈತರ ಪರವಾಗಿ ಇರ್ತೀವಿ ಅನ್ನೋ ನೋಡ್ತಾರ ಜನ. ನಾ ಇದ್ದೀನಿ, ಸಣ್ಣ ಇದ್ದಿರ್ಬೇಕು. ನಿಮ್ಮ ಅನುಭವದಷ್ಟು ನನಗ ವಯಸ್ಸಿಲ್ಲ. ನಾನ್ ಧ್ವನಿ ಎತ್ತಲತ್ತಕ್ರೆ ನನ್ನ ಸಪೋರ್ಟ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನನ್ನ ಧ್ವನಿ ಕುಗ್ಸಕ್ ನೀವು ಪ್ರಯತ್ನ ಮಾಡಿದ ಹರಿಬ್ರಹ್ಮ ಅಂದ್ರು ಬದಕಾಗಲ್ಲ. ಈ ಖಾಜು ಅಸ್ಮನಿ ಅದರಲ್ಲ, ಯಾರ ಗೊಡ್ಡ ಬೆದರಿಕೆಗೂ ಯಾರ ಹೆದರಿಕೆಗೂ KPR ಫ್ಯಾಕ್ಟರಿ ಇದ್ರಲ್ಲ ಅಂದಲ್ಲಾನು. ಇನ್ನ ನಿಮ್ ಮುಂದೆ ಕಾನೂನು ವಿರುದ್ಧ ಏನ್ ಮಾಡ್ಬೇಕು ಮಾಡ್ತೀನಿ.
ನಮ್ಮನೆ ಬಿ ಅಡ್ವೊಕೇಟ್ ಅದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ನಾವು ಇದ್ ನಮ್ಮ ನ್ಯಾಯವನ್ನು ಪಡ್ಕೊಳಕ್ ಬಂದಿಲ್ಲ. ಅದು ಪಡ್ಕೊಂಡಿ ತೀರ್ತೀನಿ. KPR ಫ್ಯಾಕ್ಟರಿ ನಾನು ನೇರವಾಗಿ ಹೇಳ್ತೀನಿ, ನೀವು ಏನ್ ಗೋಟ ಬೆದರಿಗೆ ಭಯ ಹಾಕಕ್ ಪ್ರಯತ್ನ ಬಿಟ್ಟಿಲ್ಲ. ಇನ್ನ ಮುಂದಿನ ದಿನಮಾನದಾಗ ಇನ್ನೇನು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಏನು ತೋರಿಸ್ಕೊಡ್ತೀನ ನಿಮಗ. ಅದಕ್ಕಾಗಿ ಈ ಇನ್ನೂ ಒಂದು ಕೆಲವೊಂದು ವಿಷಯ ಐತಿ. ಸುಮಾರು ಜನಗಳು ಫೋನ್ ಮಾಡ್ತಾ ಇದಾರೆ ನನಗ, ಅಧ್ಯಕ್ಷರೇ ನಿಮ್ದಿಂದ ಹಿಂದಿನ ನಾನು ಧ್ವನಿ ಎತ್ತಕರ ಸುಮಾರು ಅಧ್ಯಕ್ಷರೇ ಪೊಲೀಸ್ ಇಲಾಖೆನಿಂದ ನನಗ ಸಪೋರ್ಟ್ ಮಾಡ್ರ. ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅಧ್ಯಕ್ಷರೇ, ನೀವು ಸ್ಟ್ರೈಕ್ ಮಾಡಿ ಬಂದು ಮರುದಿನ ಫಸ್ಟಿನ ದಿನ ನನಗ 30, 20, 19, 18 ಬರ್ತದ ಅಂತ ಹೇಳ್ತಿರು. ನೀವು ಸ್ಟ್ರೈಕ್ ಮಾಡಿ ಬಂದ ಮರುದಿನ 28, 30 ಬಂದೈತಿ. ನಿಮ್ ಪುಣ್ಯ ಹತ್ಲಿ ಅಂತ ಹೇಳ್ಯಾರ. ಅಂತವ್ ನನಗೆ ಸಪೋರ್ಟ್ ಅದಾರ. ನಿಮ್ದು ಗೋಡ್ ಬೆದರಿಕೆಗೆ ನಾನು ಅಂಜ ಮಗ ಅಲ್ಲ, ನಾ ಹಿಂಗ್ ಸರಿಯವನು ಅಲ್ಲ. ಮುಂದಿನ ದಿನ ಮಂದ ಇಷ್ಟಿಗೆ ಬಿಡ್ತೀನಿ ಅಂತ ಹೇಳಿ ನಿಮ್ ತಲೆಗಿದ್ರ ನಿಮ್ ತಲೆ ತಿಕ್ಕೊಂಡ್ ಹಾಕೋರಿ. ನಾ ಎಲ್ಲದಕ್ಕೂ ಫೇಸ್ ಮಾಡಕ್ ರೆಡಿ ಇದ್ದೀನಿ. ಇಷ್ಟ ಹೇಳ್ತೀನಿ. ಈ ನಮ್ಮ ಸಿಂಧಿ ತಾಲೂಕಿನ ರೈತರು ನನ್ ಹಿಂದದಾರ. ನಾವೇನಿದ್ದೀವಿ ಅಂತ ಹೇಳಿ ಎಲ್ಲ ರೈತರು ನೋಡ್ಕೊಂಡಾರ ಅಂತ ಹೇಳಿ ನಾ ಇಷ್ಟ. ಇನ್ನೊಂದು ಆಪಾದನೆ ಮಾಡಿರಲ್ಲ ಮ್ಯಾಗ ರೈತ ಪರ ಸಂಘಟನೆ ದಲಿತ ಸೇನೆ ಎಲ್ಲ DS ಇದ್ದವರು 5 ಲಕ್ಷ ರೂಪಾಯಿ ತೊಗೊಂಡಾರ ಕೈಕರಿ ಹೋಪ ಎಬ್ಸಿರಲ್ಲ. ಅದಕ್ಕೆ ನಾವು ಒಪ್ಪಲ್ಲ. ನಾನೊಂದು ಸವಾಲ್ ಹಾಕ್ತೀನಿ. ನಾನು ದುಡ್ಡು ತಗೊಂಡಿನಿ ಅಂತ ಹೇಳಿ ನೀವು ಹೇಳ್ತೀರ, ನಾವು ಗಾಲಿ ಮುತ್ತೇನೆ ಗುಡಿ ಹೋಗ್ತೀವಿ. ನಾ ತೊಗೊಂಡಿಲ್ಲ ಅಂತ ಹೇಳಿ ನೀವು ಕೊಟ್ಟಿನಿ ಫ್ಯಾಕ್ಟರಿ ಕೊಟ್ಟ ಅಂತ ಹೇಳಿ ನಿಮ್ಮಲ್ಲಿ ಪ್ರೂಫ್ ಇದ್ರೆ ನೀವು ತಂದಕರಿ ಗುಡಿ ಹೋಗ್ಸಿರಿ. ಇದು ನೀವು ಖರೆ ಮಾಡಬೇಕು ಮುಂದಿನ ದಿನ ಬಂದಾಗ. ಇದು ನಾನು ಸವಾಲ್ ಐತಿ ನಿಮ್ ಹಿರಿಯರಿಗೆ ಎಲ್ಲರಿಗೆ.